ಅಮ್ಮಂಗೆ ಗೊತ್ತಾದರೆ? ನೀನು ಸೀರೆ ಸೆರಗನ್ನ ಶಾಲ್ ಥರ ಹೊತ್ಕೊಂಡು ಮೇಂಟೈನ್ ಮಾಡೋದಕ್ಕಾಗಲ್ಲ ಅಂದರೆ ತಾಳಿ ಕಾಣಿಸ್ದೇ ಇರೋ ಥರ. ಸಾಹೇಬ್ರೆ, ಕುತ್ತಿಗೆಲಿರೋ ಚೈನು ಕಾಣಿಸುತ್ತಲ್ವಾ? ಈಗೇನು ಮಾಡಬೇಕು ಅಂತ್ಯ? ನೀವು ಹೋಗಿ ಬನ್ನಿ, ನಾನು ಇಲ್ಲೇ ಇರ್ತೀನಿ. ನಾನು ಯಾಕೆ ಹೋಗಿ ನೋಡಲಿ? ಹಾಂ, ನಿಮ್ಮ ತಾಯಿ ನೀನು ಬರ್ತೀಯ ಅಂತ ಕಾಯ್ಕೊಂಡಿದ್ದಾರೆ. ನಿನ್ನೆ ಎಲ್ಲ ನೀನೇ ಹಾರಾಡ್ತಿದ್ದೆ ಅಲ್ವಾ ತಾಯಿ ನೋಡಬೇಕು ಅಂತ ಹೇಳ್ಬಿಟ್ಟು. ಈಗ ನೋಡಿದ್ರೆ ಯಾಕೆ ಹೀಗೆ ಮಾತಾಡ್ತಿದ್ಯಾ? ಬೇರೆ ಆಪ್ಷನ್ ಇಲ್ಲ ಸಾಹೇಬ್ರೆ. ದೂರದಿಂದನೇ ನನ್ನ ಅಮ್ಮನ ನೋಡಿ ನಾನು ಸಮಾಧಾನ ಪಟ್ಕೋತೀನಿ. ಅಮ್ಮಂಗೋಸ್ಕರ ನಾನು ಇಂಥ ತ್ಯಾಗ ಮಾಡಿದ್ದೀನಿ ಅಂತ ಗೊತ್ತಾದರೆ ಅಮ್ಮ ಉಳಿಯಲ್ಲ ಸಾಹೇಬ್ರೆ. ನೀನು ಹೋಗಿ ನಿಮ್ಮ ತಾಯಿನ ನೋಡಬೇಕು ಅನ್ನೋದೇ ನನ್ನ ಆಸೆ ಭೂಮಿ. ನೀನು ಹೋಗಿ ನೋಡಬೇಕು. ಆದರೆ ಹೇಗೆ ಸಾಹೇಬ್ರೆ? ಒಂದು ಆಪ್ಷನ್ ಇದೆ. ಏನದು? ಈ ತಾಳಿ ಹೇಗಿದ್ರು ಒರಿಜಿನಲ್ ಅಲ್ವಲ್ಲ, ತೆಗೆದ್ಬಿಡ್ತೀನಿ. ಯಾಕೇನಾಯ್ತು? ನನ್ನ ಮನಸ್ಸು ಒಪ್ತಿಲ್ಲ. ಈ ತಾಳಿ ನೀನು ಕತ್ತಿಗೆ ಬಿದ್ದಾಗಿದ್ದು ಅಗ್ನಿ ಸಾಕ್ಷಿ, ಮನಸ್ಸಾಕ್ಷಿ ಅಲ್ಲ. ಅವತ್ತಿಲ್ದಿರೋ ಮನಸ್ಸು ಇವತ್ತೇನು? ಎಷ್ಟೋ ದೇವರು ಗುಡಿಲಿ ಮಾತ್ರ ಇರ್ತಾರೆ, ಆದರೆ ಗುಂಡಿಗೆ ಮೇಲೆ ಗುಂಡಿನ ಹಾಗಿರೋ ಅಂಬಿಕೆ ಇವಳು ನೋಡಿ. ತೆಗೆದ್ರೆ ಶಾಶ್ವತವಾಗಿ ತೆಗಿಬೇಕು. ತೆಗಿತೀರಾ? ನಿಮ್ಮನ್ನ ನನ್ನ ಗಂಡ ಅಂತ ಒಪ್ಕೊಂಡಿಲ್ಲ, ಒಪ್ಕೊಳ್ಳೋ ದಿನ ಬರೋದೂ ಇಲ್ಲ. ಆದರೆ ನಾನು ಇದನ್ನ ತಾಳಿ ಅಂತ ನಂಬಿದ್ದೀನಿ. ನಮ್ಮ ಕಾಂಟ್ರಾಕ್ಟ್ ಮುಗಿದ್ರೆ ಒಂದೇ ಸಲ ಇದನ್ನ ತೆಗೆದು ಹೊರಟು ಬಿಡ್ತೀನಿ. ತೆಗೆದು ಹಾಕಿ ಮಾಡೋದಕ್ಕೆ ಇದು ಬಟ್ಟೆ ಅಲ್ಲ ಸಾಹೇಬ್ರೆ. ಆದರೆ ನೀನು ಇಲ್ಲದೆ ನಾನು ಯಾಕೆ ಅಲ್ಲಿಗೆ ಹೋಗಲಿ? ನಾನು ಅವ್ರ ಕಡೆ ಲಾಯರು ಅಲ್ಲ. ಅವ್ರೇನಾದ್ರು ನನ್ನ ಮಗಳು ಎಲ್ಲಿ ಅಂತ ನನ್ನ ಕೇಳಿದ್ರೆ ನಾನು ಏನಂತ ಉತ್ತರ ಕೊಡಲಿ? ನಿಮ್ಮ ಮಗಳಿಗೆ ನಿನ್ನ ಈ ಪರಿಸ್ಥಿತಿಲಿ ನೋಡೋಕ್ಕಾಗಲ್ಲ ಅಂತ ಅಮ್ಮನ ಹತ್ರ ಹೇಳಿ. ಆದಷ್ಟು ಬೇಗ ನಿಮ್ಮನ್ನ ಕರ್ಕೊಂಡು ಹೋಗ್ತಾಳೆ ಅನ್ನೋದನ್ನು ಹೇಳಿ. ಈ ಕಜಾಯನ ಅಮ್ಮಗ್ ಕೊಡಿ. ಈ ರುಚಿಲಿ ಅಮ್ಮ ನನ್ನ ನೋಡ್ತಾಳೆ. ಸರಿ, ನೀನು ಅವ್ರ ಮುಂದೆ ಬಂದು ನಿಂತ್ಕೊಳ್ಳೋಕ್ಕಾಗದೇ ಇರ್ಬೋದು, ಆದರೆ ಅವರು ಕಾಣಿಸ್ದೇ ಇರೋ ಥರ ನೋಡ್ಬೋದಲ್ವ ಅವ್ರನ್ನ? ಅಂಥ ಅವಕಾಶ ಇದ್ರೆ ಖಂಡಿತ ನಾನು ಬರ್ತೀನಿ. ಬಾ. ಜೊತೆ ನಮ್ಮ ಕತೆ.